ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಿರಿ, ನಿನಗೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ನಾನೇ ಕರ್ಕೊಂಬಂದು ನಿನ್ನನ್ನು ಡ್ರಾಪ್ ಮಾಡ್ತೀನಿ. ಇದನ್ನೆಲ್ಲ ನೆನೆಸ್ಕೊಳ್ತಾ ಇದ್ರೆ ಒಂಥರ ರೋಮಾಂಚನ ಆಗ್ತಾ ಇದೆ. ಗಿರಿ, ನೀನು ಆರಾಮಾಗಿರ್ತೀಯ ಅಲ್ವಾ? ಅಯ್ಯೋ, ನಾನೇನು ಚಿಕ್ಕ ಮಗುನೇನ್ರಿ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಹಾಗಲ್ಲ, ದಿನ ನೀನು ಮನೇಲಿ ಇರ್ತಾ ಇದ್ದೆ, ನಾನು ಆಫೀಸಲ್ಲಿ ಇರ್ತಾ ಇದ್ದೆ. ಇವತ್ತು ಕಾಲೇಜಲ್ಲಿ ಇರ್ತೀಯ, ನಾನು ಆಫೀಸ್ಗೆ ಹೋಗ್ತೀನಿ. ವ್ಯತ್ಯಾಸ ಏನೂ ಇಲ್ಲ. ಆದರೂ ನಿನ್ನನ್ನು ದೂರ ಕಳಿಸ್ತಿದ್ದೀನ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ರೀ, ದೈಹಿಕವಾಗಿ ನಾವೆಷ್ಟು ದೂರ ಇರ್ತೀವೋ ಮಾನಸಿಕವಾಗಿ ಅಷ್ಟೇ ಹತ್ರ ಆಗ್ತೀವಿ. ಅದು ಕರೆಕ್ಟು. ಏನಾದರೂ ಸಮಸ್ಯೆ ಆದರೆ ಹೇಳ್ಬೇಕಾಯ್ತಾ? ನೀವಿರೋವಾಗ ನನಗೇನು ಸಮಸ್ಯೆ ಆಗುತ್ತೆ? ಆಶೀರ್ವಾದ. ದೇವ್ರ ಕೈ ಮುಗಿ ಸಾಕು, ನನ್ನ ಕಾಲಿಗೆ ಯಾಕೆ ಬೀಳ್ತಾ ಇದೆಯಾ? ನನ್ನ ಪಾಲಿಗೆ ನೀವೇ ಅಲ್ವಾ ದೇವ್ರು. ಊದಿನ ಕಡ್ಡಿ ಹಚ್ಚಿ ಪೂಜೆ ಮಾಡಲ್ಲ ಅನ್ನೋದೊಂದು ಬಿಟ್ರೆ ದೇವ್ರೇ ಕೋಪ ಮಾಡ್ಕೋಬೇಕು. ಅಷ್ಟು ಸಲ ನಿಮ್ ಜಪ ಮಾಡ್ತೀನಿ ನಾನು. ಇನ್ ಮುಂದೆ ನನ್ನ ಜಪ ಬಿಟ್ಬಿಡು, ಬರೀ ಪುಸ್ತಕದ ಜಪ ಮಾಡು. ಚೆನ್ನಾಗಿ ಓದಿ ಡಿಗ್ರಿ ಸಂಪಾದನೆ ಮಾಡು. ಓದೋ ಆಸೆ ಇದ್ರು ಮನೆಯವ್ರಿಗೋಸ್ಕರ ಗೃಹಿಣಿ ಆಗಿರೋ ಎಲ್ಲ ಗೃಹಿಣಿಯರಿಗೂ ನೀನು ಮಾದರಿ ಆಗಬೇಕು ನನ್ನ ಮಾಧುರಿ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ನಡೀತಿದೆ ಇಲ್ಲಿ? ನಮ್ಮ ಯಜಮಾನರು ನನ್ನ ಕಾಲೇಜಿಗೆ ಬಿಟ್ಟು ಹೋಗೋಣ ಅಂತ ಬಂದಿದ್ರು, ಹಾಗೆ ಮಾತಾಡ್ತಾ ಇದ್ವಿ ಅಷ್ಟೇ. ನಿಮ್ಮ ಫ್ಯಾಮಿಲಿ ನನಗೆ ಹೊಸದಲ್ಲ, ಸುಮಾರು ವರ್ಷಗಳಿಂದ ಪರಿಚಯ ಇದೆ. ಸೊ ನಿಮ್ಮ ಜೋಡಿ ಹೀಗೆ ಇರಬೇಕು ಅಂತ ಜನಗಳೆಲ್ಲ ಮಾತಾಡ್ಕೋತಾ ಇದ್ದಾರೆ. ಅದೇನು ಪ್ರೀತಿ, ಅದೇನು ವಿಶ್ವಾಸ. ಛೇ, ನನ್ನ ದೃಷ್ಟಿನೇ ನಿಮಗೆ ತಾಗ್ದಂಗಿದೆ. ತಾಗಬೇಕು. ಯಾಕೆಂದ್ರೆ ದೇವ್ರ ದೃಷ್ಟಿ ಬೀಳ್ಲಿ ಅಂತ ನಾವೆಲ್ಲ ಬೇಡ್ಕೋತಾ ಇರ್ತೀವಿ. ಅಂಥದ್ರಲ್ಲಿ ಗುರುಗಳ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಒಳ್ಳೇದೇ ಅಲ್ವಾ? ಗುರು ನಮಗೆ ದೈವ. ತುಂಬಾ ದೊಡ್ಡ ಮಾತು ಶಿವು ಸರ್. ಇನ್ಮೇಲೆ ಗಿರಿಜಾ ನಮ್ಮ ಜವಾಬ್ದಾರಿ. ನಿಮಗೆ ಏನೇ ಸಮಸ್ಯೆ ಬಂದರೂ ನನ್ನ ಕಾಂಟ್ಯಾಕ್ಟ್ ಮಾಡಿ. ಮೊದಲು ಗಿರಿಜನ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಡ್ಜಸ್ಟ್ ಆಗಕ್ಕೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಾನು ಇರ್ತೀನಲ್ಲ ಅವಳ ಜೊತೆಲಿ. ಥ್ಯಾಂಕ್ಸ್ ಮೇಡಮ್. ಭಯ ಅಂತ ಏನೂ ಇಲ್ಲ, ಆದರೆ ನನಗೆ ಮನೆ ಬಗ್ಗೆನೇ ಯೋಚನೆ ಅಷ್ಟೆ. ಗಿರಿ, ಮನೆ ಬಗ್ಗೆ ನೀನ್ ತಲೆನೇ ಕೆಡ್ಸ್ಕೋಬೇಡ, ನಾನಿದ್ದೀನಲ್ಲ ಮೆಹೂನಾ. ನೋಡಿದ್ರ ಗಿರ್ಜಾ, ಇಂಥ ಗಂಡನ್ ಪಡಿಬೇಕಾದ್ರೆ ನೀವು ತಪಸ್ ಮಾಡಿರ್ಬೇಕು. ನೀನ್ ಚೆನ್ನಾಗಿ ಓದ್ಬೇಕು ಅಂತ ಅವ್ರಿಷ್ಟೆಲ್ಲ ಕಷ್ಟಪಡ್ತಾ ಇದಾರೆ. ನೀನ್ ಚೆನ್ನಾಗಿ ಓದಿ ಡಿಗ್ರಿ ತಗೊಳಮ್ಮ. ಖಂಡಿತ ಮೇಡಮ್, ತುಂಬಾ ಕಷ್ಟಪಟ್ಟು ಓದ್ತೀನಿ. ವೆರಿ ಗುಡ್. ಮೊದಲು ಹೋಗಿ ನಿಮ್ಮ ಮಗಳ ಹತ್ರ ಮಾತಾಡಿ. ಯಾಕಂದ್ರೆ ತಾಯಿನೂ ಮಗಳ ಜೊತೆ ಕಾಲೇಜಿಗೆ ಬರ್ತಿದ್ದಾಳಂದ್ರೆ ಅವಳು ಅದನ್ನ ಹೇಗೆ ಸ್ವೀಕರಿಸ್ತಾಳೋ ಏನೋ ಗೊತ್ತಿಲ್ಲ. ಹೋಗಿ ಮಾತಾಡಿ. ಆಯ್ತು ಗಿರಿ, ಬಾ. ಬರೀ ಗೇಟ್ವರೆಗೂ ಬಿಟ್ರೆ ತಪ್ಪಾಗುತ್ತೆ, ಬಾಗಿಲವರೆಗೂ ಬಿಡ್ತೀನಿ. ಗಿರಿ, ಏನ್ ಚೆನ್ನಾಗಿದೆ ನೋಡಿ ಕ್ಯಾಂಪಸ್. ಫ್ಲೋರ್ ಮೇಲೆ ಫ್ಲೋರ್ ಇದೆ. ಇದ್ರಲ್ಲಿ ನಮ್ಮ ಪ್ರಣಿ ಕ್ಲಾಸ್ ಯಾವ ಫ್ಲೋರ್ ಅಂತ ಗೊತ್ತಾಗ್ಲಿಲ್ಲ. ರೀ, ನಾನೇನೋ ಕೇಳಬೇಕಿತ್ತು. ಖರ್ಚು ಏನಾದ್ರು ಕಾಸ್ಬೇಕಾ? ಅಯ್ಯೋ ಬೇಡ ರೀ. ಬಸ್ಸಲ್ಲಿ ಓಡಾಡೋ ಕಷ್ಟನಾ? ಇಲ್ಲ, ಹೊಸ ಸ್ಕೂಟರ್ನಾದ್ರು ಕೊಡಿಸ್ಬೇಕಾ? ಓ, ಕೇಳಿಸ್ಕೊಳ್ರಿ ನಾನು ಹೇಳದ್ನಾ. ಹೇಳು. ಪ್ರಿನ್ಸಿಪಲ್ ಮೇಡಮು ಪ್ರಣಿ ಹತ್ರ ಮಾತಾಡಿ ಅವಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಯಾಕೆ ಅಂತ ಗೊತ್ತಾಗ್ಲಿಲ್ಲ ಅಲ್ವಾ? ಅವಳದನ್ನ ಹೇಗೆ ಸ್ವೀಕರಿಸ್ತಾಳೋ ಕೇಳಿ ನೋಡಿ ಅಂತಾನು ಹೇಳಿದ್ರು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅವಳಮ್ಮ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಬಂದ್ಬಿಟ್ರೆ ಅಂತ ಏನಾದ್ರೂ ಭಯ ಆಗ್ತಿದ್ಯಾ ಅವಳಿಗೆ? ಏಯ್ ಗಿರಿ, ಕಾನ್ಫಿಡೆನ್ಸ್ ಕಾರ್ಪೊರೇಷನ್ ಇಂದ ಕಾಂಬೋಡಿಯಾವರೆಗೂ ಬೆಳೆದು ಬಿಟ್ಟಿದೆ. ಇರ್ಲಿ, ಅದು ನಿನ್ನ ರ್ಯಾಂಕ್ ಬರಲಿ ಬರದೇ ಇರಲಿ, ಪ್ರಣಿಗೆ ಏನು ವ್ಯತ್ಯಾಸ ಆಗಲ್ಲ. ಯಾಕೆಂದ್ರೆ ಅವಳು PUC, ನೀನು ಡಿಗ್ರಿ, ನೀನು ಮಾಮರ, ಅವಳು ಕೋಗಿಲೆ. ಅಂದ್ರೆ ವಸಂತ ಮಾಸ ಬಂದಾಗ ಮಾವು ಚಿಗುರುತ್ತೆ, ಕೋಗಿಲೆ ಹಾಡುತ್ತೆ ಅಂತನಾ? ಏನ್ಗಿರಿ, ಕಾಲೇಜಿಗೆ ಕಾಲಿಡ್ತಾ ಇದ್ದಂಗೆ ನೀನು ಕವಿ ಆಗ್ತಾ ಇದೆಯಾ? ನಿನ್ನ ವೊಕಾಬ್ಯುಲರಿ, ಸೆಂಟೆನ್ಸ್ ಫಾರ್ಮೇಶನ್ ಎಲ್ಲ ಸೂಪರ್ ಆಗಿ ಚೇಂಜ್ ಆಗ್ತಾ ಇದೆ. ಕನ್ನಡಕ್ಕೆ ಇನ್ನೊಂದು ಪೀಠ ಫಿಕ್ಸು. ಓ ರೀ, ಹೇಳಿದ್ರೆ ನೀವು ನನ್ನ ಹೊಗಳ್ತಾ ಇದ್ದೀರಲ್ಲ. ಆದ್ರೆ ಪ್ರಣಿ ಹತ್ರ ಮಾತಾಡಿ ಅಂತ ಪ್ರಿನ್ಸಿಪಲ್ ಹೇಳಿದ್ದಕ್ಕೆ ಏನೋ ಕಾರಣ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ನಿನಗೆ ಏನು ಅನಿಸ್ತಾ ಇದೆ ಅದನ್ನ ಹೇಳು. ರೀ, ಅಕಸ್ಮಾತ್ ನನ್ನ ಜೊತೆ ಅಮ್ಮನೂ ಕಾಲೇಜಿಗೆ ಬರ್ತಾರೆ, ಅದನ್ನ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಏನ್ ಅನ್ಕೊಳ್ಳಲ್ಲ ಅಂತೇನಾದ್ರೂ ಅವಳಿಗೆ ಇರಿಸ್ಮುರ್ಸ್ ಆಗ್ತಿರ್ಬೋದಾ ಅಂತ. ಚೇಚೆ ಗಿರಿ, ಪ್ರಣಿ ಯಾರು? ನಮ್ಮ ಮಗಳು. ಅವಳಿಗೆ ಸಂಸ್ಕಾರ ಕೊಟ್ಟಿರೋದು ಯಾರು? ನಾವು.
ನಮ್ಮ ಸಂಸ್ಕಾರದಲ್ಲಿ ಲೋಪ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವಳ ತಾಯಿ ಬಗ್ಗೆ ಕೆಟ್ಟ ಯೋಚನೆ ಮಾಡೋ ದುರ್ಬುದ್ಧಿ ಅವಳಿಗೆ ಬರೋದೇ ಇಲ್ಲ. ಸಾರಿ ರೀ, ನನ್ನ ಮನ್ಸಿಗೆ ಗನ್ಸಿದ್ದನ್ನ ಹೇಳ್ಬಿಟ್ಟೆ ಅಷ್ಟೆ. ಸರಿ ಆಯಿತು, ನನಗೆ ಕ್ಲಾಸಿಗೆ ಟೈಮ್ ಆಯಿತು, ನಾನು ಹೋಗಿ ಬರ್ತೀನಿ. ಇವತ್ತು ಕ್ಲಾಸ್ ಎಲ್ಲ ಏನಿರಲ್ಲ, ಬರೀ ಇಂಟ್ರಡಕ್ಷನ್. ಮೈ ನೇಮ್ ಇಸ್ ಗಿರಿಜಾ, ವೈಫ್ ಆಫ್ ಶಿವಪ್ರಸಾದ್ ಅಂತ ನಿನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಸರಿ ಬಿಡಿ, ಅದಕ್ಕೆ ಹೋಗ್ತೀನಿ. ಹೋಗ್ಲೇಬೇಕಾ? ಅಯ್ಯೋ, ನಿನ್ನ ಕಳ್ಸಕ್ಕೆ ನನಗೆ ಮನ್ಸಾಗ್ತಾ ಇಲ್ಲ. ಅಯ್ಯೋ ರೀ, ನಮ್ಮ ಆಸೆ ನಮ್ಮ ಗುರಿಯಾಗಿರ್ಬೇಕು. 24/7 ನಿನ್ನ ನೋಡ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಅದನ್ನೇ ನಾನು ಗುರಿ ಮಾಡ್ಕೊಂಡ್ಬಿಡ್ಲಾ? ಬಾಯಿಗೆ ಬಂದಂಗೆ ಬೈತಾರೆ. ಯಾವನು? ಡೀಲಿಂಗ್ ರಾಜು. ಅಯ್ಯೋ ರೀ ರೀ, ಯಾಕ್ರಿ ಹೀಗೆ ಅಳ್ತಿದ್ದೀರಾ? ನಿನ್ನ ಕಳ್ಸಕ್ಕೆ ನನ್ನ ಮನಸ್ಸೇ ಆಗ್ತಾ ಇಲ್ಲ. ನಾನು ಬರ್ತೀನಿ, ನಾನು ಕರ್ಕೊಂಡೋಗು. ಅಯ್ಯೋ, ಇದೇನ್ರಿ ಒಳ್ಳೆ ಚಿಕ್ಕ ಮಕ್ಳ ಥರ, ನೋಡಿದವ್ರು ಏನು ಅನ್ಕೊಳ್ಳಲ್ಲ. ನೋಡಿದ್ರೆ ನೋಡ್ಲಿ ಬಿಡು. ಮೊದಲು ಪ್ರಣೀನ ಸ್ಕೂಲಿಗೆ ಬಿಡಬೇಕಾದ್ರೂ ಇದೇ ಥರ ಅಳು ಬರ್ತಾ ಇತ್ತು. ನೀನು ನಾನು ಮೊದಲನೇ ಮಗು, ಫಸ್ಟ್ ಟೈಮ್ ನಿನ್ನ ಕಾಲೇಜಿಗೆ ಬಿಡ್ತಾ ಇದ್ದೀನಿ. ಅವಳು ಬರ್ತಾ ಇರುತ್ತಾ? ಸರಿ ಬಿಡಪ್ಪ, ಅಮ್ಮ ಇನ್ ಕಾಲೇಜಿಗೆ ಬರೋದು ಬೇಡ, ಹಂಗೆ ಮನೆ ಕರ್ಕೊಂಡು ಹೋಗ್ಬಿಡು. ಅದಕ್ಕೆ ಇಷ್ಟೊಂದು ಕಷ್ಟಪಟ್ಟು ಅವಳನ್ನ ಕಾಲೇಜಿಗೆ ಸೇರಿಸಿದ್ದು. ಗಿರಿ, ನೀನು ನನ್ನ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡ. ನಾನು ಇಲ್ಲೇ ಪಾರ್ಕಿಂಗಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಹತ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಹೋಗ್ತೀನಿ. ನೀನು ಕ್ಲಾಸ್ಗೆ ಹೋಗು, ಓಕೆ? ಪ್ರಣಿ, ಅಮ್ಮ ಜೋಪಾನ, ಅವಳನ್ನ ಚೆನ್ನಾಗಿ ಓದಿಸು, ಆಯ್ತಾ? ಗಿರಿ, ಒಂದು ಹೆಣ್ಣಿಗೆ ಮದುವೆ ಆದಮೇಲೆ ಭವಿಷ್ಯನೇ ಇಲ್ಲ ಅಂತಾರೆ. ಆದರೆ ಮದುವೆ ಆದಮೇಲೂ ನಮ್ಮ ಭವಿಷ್ಯನ ರೂಪಿಸ್ಕೋಬಹುದು ಅಂತ ನೀನು ಪ್ರೂವ್ ಮಾಡಿ ತೋರಿಸು, ಓಕೆ? ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ರೀ. ನೀನು ಒಂದು ಇಟ್ಕೋ. ಹುಷಾರು. ಹಾಂ. ಪಾಪ ಕಣ ನಿಮ್ಮಪ್ಪ, ಭಗವಂತ ಅವ್ರನ್ನ ಯಾವಾಗಲೂ ಚೆನ್ನಾಗಿಟ್ಟಿರ್ಲಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್. ಏ, ಅವ್ರ ಮ್ಯಾಮ್ ಅಲ್ಲ, ನಮ್ಮಮ್ಮ. ಈಗ ತಾನೇ ಅಡ್ಮಿಷನ್ ಆಗಿದೆ. ಓ, ಗುಡ್ ಮಾರ್ನಿಂಗ್ ಅಮ್ಮ. ಅಮ್ಮ, ನೀನು ಸೀರೆ ಉಟ್ಟಿದ್ಯಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗಿರ್ಬೇಕಷ್ಟೆ. ನೀನೇನ್ ತಲೆ ಕೆಡ್ಸ್ಕೋಬೇಡ, ಬಾ. ಕಂದ, ನೀ ನನ್ನ ಮುದ್ದು ಅಲ್ದಾ? ಅಲ್ಲ ಚಿಕ್ಕಪ್ಪ, ನನ್ ಪೆದ್ದು. ಸ್ಕಂದ, ನೀ ನನ್ ಬಂಗಾರ ಅಲ್ವಾ? ಅಲ್ಲ, ನಾನು ಕಾಗೆ ಬಂಗಾರ. ಅಲ್ಲ, ಸಿಟ್ ಮಾಡ್ಕೊಂಬಂತದ್ದು ಎಂತ ಆಯ್ತು ನಿನಗೀಗ? ಅಲ್ಲ ಚಿಕ್ಕಪ್ಪ, ನಾನ್ ನಿಮ್ ಹತ್ರ ಒಂದ್ ಕೇಳ್ತೀನಿ. ನಿಮ್ಮಮ್ಮ ನಿಮ್ ಹತ್ರ ತುಂಬಾ ಕ್ಲೋಸ್ ಇರ್ತಾರೆ ಅನ್ಕೊಳ್ಳಿ. ಅನ್ಕಂದೆ ಅಂತ ಮಾರಾಯ, ನಾನು ಅವರು ಭಯಂಕರ ಕ್ಲೋಸ್. ಎಷ್ಟ್ರ ಮಟ್ಟಿಗೆ ಕ್ಲೋಸ್ ಅಂದ್ರೆ ನನ್ನ ರೂಮ್ ಒಳಗೆ ಕೂಡ ಹಾಕಿ ಮೆಣಸಿನ್ಕಾಯಿ ಘಾಟ್ ಹಾಕಿ ಕಿಟಕಿ ಬಾಗಿಲು ಕ್ಲೋಸ್ ಮಾಡೋಷ್ಟು ಕ್ಲೋಸ್. ಅಷ್ಟೇ ಕ್ಲೋಸ್ ಇರೋ ಅಮ್ಮ ನಿಮ್ ಹತ್ರ ಒಂದ್ ವಿಷಯನ ಮುಚ್ಚಿಡ್ತಾರೆ ಅಂದ್ರೆ ಹರ್ಟ್ ಆಗಲ್ವಾ ಚಿಕ್ಕಪ್ಪ? ಈ ವಿಷಯಕ್ಕೆ ಹರ್ಟ್ ಆಗ್ಲೇಬೇಕು. ಸುಮ್ನಿರಿ ಚಿಕ್ಕಮ್ಮ, ನಾನು ದೊಡ್ಡವನಾಗಿದ್ದೀನಿ, ಎಲ್ಲ ಅರ್ಥ ಆಗುತ್ತೆ ನಂಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.